ಇನ್ನು ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಕೊನೆಗೂ ಶಾಸಕ ಭೈರತಿ ಬಸವರಾಜ್ ಸಿಐಡಿ ಬಲೆಗೆ ಸಿಕ್ಕಿದ್ದಾರೆ. ಕೊನೆಗೂ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ 8 ತಿಂಗಳ ಬಳಿಕ ಕೊಲೆ ಕೇಸ್ನಲ್ಲಿ ಮೊನ್ನೆ ಬಂಧನ ಆಗಿದ್ದಿದ್ರು ಕೂಡ ಶಾಸಕ ಆಸ್ಪತ್ರೆ ಸೇರ್ಬಿಟ್ಟಿದ್ರು. ಇವತ್ತು ಸಿಐಡಿ ಕಸ್ಟಡಿಯನ್ನ ಸೇರಿದ್ದಾರೆ. ಅಷ್ಟಕ್ಕೂ ಆಸ್ಪತ್ರೆ ಸೇರಿದ್ದ ಭೈರತಿ ಆರೋಗ್ಯ ಈಗ ಹೇಗಿದೆ, ಕೋರ್ಟ್ ಕಸ್ಟಡಿಗೆ ನೀಡಿದ್ ಯಾಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ 7 ದಿನ ಸಿಐಡಿ ಕಸ್ಟಡಿಗೆ. ಸಿಐಡಿ ಕಸ್ಟಡಿಗೆ ನೀಡಿ 42ನೇ ಎಸಿಜೆಎಂ ಕೋರ್ಟ್ ಜಡ್ಜ್ ಆದೇಶ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಬಂಧನಕ್ಕೊಳಗಾಗಿರುವ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ 42ನೇ ಎಸಿಜೆಎಂ ಕೋರ್ಟ್ ಶಾಕ್ ಕೊಟ್ಟಿದೆ. ಹೃದಯ ಸಂಬಂಧಿ ಕಾಯಿಲೆ ಕಾರಣ ಕೊಟ್ಟಿದ್ದ ಭೈರತಿ ಬಸವರಾಜ್ ಕಳೆದ 2 ದಿನಗಳಿಂದ ಜಯದೇವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಭೈರತಿ ಬಸವರಾಜ್ಗೆ ವೈದ್ಯರ ತಂಡ ನಿನ್ನೆಯೇ ಆಂಜಿಯೋಗ್ರಾಮ್ ಮಾಡಿದ್ರು. ಇಂದು ವರದಿ ಸಿಐಡಿ ಕೈ ಸೇರ್ತಾ ಇದ್ದ ಹಾಗೆ ಸಿಐಡಿ ಭೈರತಿಯನ್ನ 42ನೇ ಎಸಿಜೆಎಂ ಕೋರ್ಟ್ ಜಡ್ಜ್ ಮನೆಗೆ ಕರೆದೊಯ್ದಿದ್ರು. ಜಡ್ಜ್ ಮನೆಗೆ ಸಿಐಡಿ ಎಂಟ್ರಿ ಕೊಡ್ತಿದ್ದಂತೆ ಭೈರತಿ ಬಸವರಾಜ್ ಹೆಲ್ತ್ ರಿಪೋರ್ಟ್ ಅನ್ನ ಜಡ್ಜ್ಗೆ ಅಧಿಕಾರಿಗಳು ನೀಡಿದ್ರು. ಭೈರತಿ ಆರೋಗ್ಯ ನಾರ್ಮಲ್ ಇರೋದು ಗೊತ್ತಾಗ್ತಿದ್ದಂತೆ 7 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದ್ರು. ಭೈರತಿ ಬಸವರಾಜ್ ಜಡ್ಜ್ ಮನೆಗೆ ಬಂದಾಗ ಎಸ್ಪಿಪಿ ಅಶೋಕ್ ನಾಯಕ್ ಕೂಡ ಉಪಸ್ಥಿತರಿದ್ರು. ಬಳಿಕ ಮಾತನಾಡಿದ ಅವರು, ಭೈರತಿ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಬಹುತೇಕ ಎಲ್ಲವೂ ನಾರ್ಮಲ್ ಎಂದು ವೈದ್ಯಕೀಯ ವರದಿ ಬಂದಿದೆ ಅಂದ್ರು. ಮಾನ್ಯ ನ್ಯಾಯಾಲಯ ಈ ಮೊದಲು ಅಂದರೆ ದಿನಾಂಕ 10ರಂದು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ನೀಡಿದ ತೀರ್ಪನ್ನು ಪರಿಶೀಲಿಸಿ ಕಸ್ಟೋಡಿಯಲ್ ಇಂಟ್ರಿಬ್ಯೂಷನ್ ಕೊಡಲಿಕ್ಕೆ ಬೇಕಾಗತ್ತೆ. ಮತ್ತು ಹಿಂದೆ ಏನಾದರೂ ತನಿಖೆ ಮಾಡಿದರೂ ಸಹ ಈ ಕಸ್ಟೋಡಿಯಲ್ ಇಂಟ್ರಿಬ್ಯೂಷನಲ್ಲಿ ಕೊಡಬೇಕು ಎಂಬ ಒಂದು ನಿರ್ಧಾರಕ್ಕೆ ಬಂದು ಶನಿವಾರದವರೆಗೆ 1 ಗಂಟೆವರೆಗೆ ಆರೋಪಿ ಬಸವರಾಜರವರನ್ನು ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಭೈರತಿ ಬಸವರಾಜ್ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಂಸದ ಗೋವಿಂದ ಕಾರಜೋಳ ಸೇರಿ ಹಲವು ನಾಯಕರು ಭೇಟಿ ನೀಡಿದ್ರು. ಕುಟುಂಬದವರಿಗೆ ಧೈರ್ಯ ತುಂಬಿದ್ರು. ನಂತರ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಿದ ವಿಜಯೇಂದ್ರ, ಇದೆಲ್ಲವೂ ರಾಜಕೀಯ ಷಡ್ಯಂತ್ರ ಅಂತ ಗರಂ ಆದ್ರು. ನಮ್ಮ ಪರೀಕ್ಷಾ ಸಮಯ, ನಾವು ಕೂಡ 20-30 ಕೇಸ್ಗಳು ನಾನು ಕೂಡ ಎದುರಿಸಿದ್ದೇನೆ. ತಂದೆಯವ್ರ ಮೇಲೆ, ಕುಟುಂಬದ ಮೇಲೆ ಹಾಕಿದಾಗ ಈ ರಾಜಕೀಯ ಷಡ್ಯಂತ್ರಗಳು ಹೇಗಾಗಿ ನಡೀತಾವೆ ಎಲ್ಲವೂ ಕೂಡ ನಮಗೆಲ್ಲ ಗೊತ್ತಿದೆ, ನಿಮ್ಗಳಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ನಾವು ಯಾರೂ ಕೂಡ ತಾಳ್ಮೆನ ಕಳ್ಕೊಬಾರ್ದು. ಭಗವಂತನ ಬಗ್ಗೆ ನಾವು ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಮತ್ತೆಲ್ಲ ಒಂದು ಒಳ್ಳೆ ಅಡ್ವೊಕೇಟ್ಸ್ ತಂಡವೂ ಕೂಡ ಇದೆ. ಒಂದು ಪ್ರಾಸೆಸ್ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ವಿಚಾರಣೆ ವೇಳೆ ಭೈರತಿ ಬಸವರಾಜ್ ಮನೆ ಊಟದ ಬಗ್ಗೆ ಮನವಿ ಮಾಡಿದ್ರು. ಈ ಬಗ್ಗೆ ಅರ್ಜಿ ಸಲ್ಲಿಸುವಂತೆ ಜಡ್ಜ್ ಸೂಚನೆ ನೀಡಿದ್ರು. ಅರ್ಜಿ ವಿಚಾರಣೆ ನಾಳೆಗೆ ಬರಲಿದೆ. ಸದ್ಯ ಭೈರತಿ ಬಸವರಾಜ್ಗೆ ಜಯದೇವ ಆಸ್ಪತ್ರೆ ಮೆನುವಿನಂತೆ ಊಟದ ವ್ಯವಸ್ಥೆ ಕಲ್ಪಿಸಲು ಸೂಚನೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.